ಏನೋ ಇದು ರೆಸ್ಟೋರೆಂಟ್ ಚಾಟ್ ಮಸಾಲಾ ಅಂತೆ, ಪ್ಯೂರ್ ವೆಜಿಟೇರಿಯನ್ ನಾರ್ತ್ ಅಂಡ್ ಸೌತ್ ಇಂಡಿಯನ್ ಕ್ಯೂಸಿನ್. ಗೊತ್ತಿಲ್ಲ. ಹೌದಮ್ಮ, ರೆಸ್ಟೋರಾಂಟ್ ಅಲ್ಲ ಅದು ಹೆಸರಲ್ವಾ? ಅಲ್ವೇನು? ಹೌದಾ, ನನ್ನ ಹೆಸರು ಅನ್ಕೊಂಡೆ. ಓಕೆ, ಒಳಗೋಗಿ ಏನಾದ್ರು ಒಂದೇ ಒಂದು ತಿನ್ನೋಣ ಸುಮ್ಮನೆ ಟ್ರೈ ಮಾಡೋಕ್ಕೋಸ್ಕರ. ಕಮ್ ಆನ್, ಲೆಟ್ಸ್ ಸಿ. ಲೆಟ್ಸಿ ಅಂತ ಒಳಗೆ ಹೋದೆ, ಒಂದಕ್ಕಂತೂ ಎದ್ದು ಬರಲಿಲ್ಲ. ಆ್ಯಂಡ್ ಇದು ಫಾರ್ ದ ಫಸ್ಟ್ ಲುಕ್ ನೋಡೋದಕ್ಕೆ ಸ್ಪೇಷಿಯಸ್ ಆಗಿ ಡೀಸೆಂಟಾಗಿ ಕಾಣಿಸ್ತಾ ಇತ್ತು. ಜಸ್ಟ್ ಲೈಕ್ ಅವರ್ ನಾರ್ಮಲ್ ಬೆಂಗಳೂರಲ್ಲಿರುವಂಥ ರೆಸ್ಟೋರೆಂಟ್ಸ್ ಥರನೇ ಕಾಣಿಸ್ತಾ ಇತ್ತು. ಏನು ಗೊತ್ತಾ, ಪ್ಯೂರ್ ವೆಜಿಟೇರಿಯನ್ ಅಂತ ನೋಡ್ಕೊಂಡು ಒಳಗೆ ಬಂದಲ್ಲ, ಮೆನು ಕಾರ್ಡ್ ನೋಡಿ ಒಂದು ಸೆಕೆಂಡ್ ಶಾಕ್ ಆಗಿಬಿಟ್ಟೆ. ಫಿಶ್ ಚಿಲ್ಲಿ, ಫಿಶ್ ಮಸಾಲಾ, ಚಿಲ್ಲಿ ಚಿಕನ್, ಬಟರ್ ಚಿಕನ್, ಮಟನ್ 65, ಕಡೈ ಮಟನ್. ನಾನು ಏನಪ್ಪ ಇದು ಅಂದ್ಬಿಟ್ಟು ಮತ್ತೆ ಕರೆದು ಕೇಳಿದೆ, ಇದು ಪ್ಯೂರ್ ವೆಜ್ ಅಲ್ವಾ ಅಂತ. ಆಮೇಲೆ ನೋಡಿದ್ರೆ ಎಲ್ಲ ಮಾಕ್ ಚಿಕನ್, ಮಾಕ್ ಸೀ ಫುಡ್, ಮಾಕ್ ಮಟನ್. ಸೊ ಎಲ್ಲ ಸೋಯಾ ಯೂಸ್ ಮಾಡಿ ಆ ಥರ ಟೇಸ್ಟ್ ಬರೋ ಹಾಗೆ ಮಾಡ್ತಾರಂತೆ. ಗಾಬರಿ ಆಗ್ಬಿಟ್ಟಿತ್ತು. ಎನಿವೇಸ್, ಸೊ ಇದು ಟ್ರೈ ಮಾಡಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಮಾಕ್ ಟ್ರೈ ಮಾಡ್ತೀವೋ ಅಲ್ವೋ ಗೊತ್ತಿಲ್ಲ, ಬೇರೆ ಅಂತೂ ಟ್ರೈ ಮಾಡ್ತೀವಿ. ಲೆಟ್ಸ್ ಸಿ. ಎಲ್ಲ ಎಷ್ಟಿದೆ ಗೊತ್ತಾ ಬೆಲೆ ಯಾವುದು ಏನು ಕಡಿಮೆ ಏನಿಲ್ಲ. ಹೈಯೆಸ್ಟ್ ಎಷ್ಟಿದೆ ಅಂತ ನೋಡ್ತಾ ಇದ್ದೀನಿ, 32 ಹೈಯೆಸ್ಟ್ ಕಾಣಿಸಿದೆ ನಂಗೆ ಇದುವರೆಗೂ. 32 ಸಾಕಷ್ಟು ಕಾಣಿಸ್ತು. ಬಿಟ್ಟರೆ 28ಗಳು ಬೇಜಾನಿದೆ. ಗ್ರೇವಿ ಪನ್ನೀರ್ದು ಎಲ್ಲಾನು 38 ರಿಂಗೆಟ್, 32 ರಿಂಗೆಟ್. ಅಬ್ಬಾ, ಮಿನಿಮಮ್ ನಿಮ್ಗೆ ಗೊತ್ತಾ ಲೀಸ್ಟ್ ಕಾಣಿಸ್ತಾ ಇರೋದು 4, 2 ಪೀಸ್ ವಡೆ ಅಥವಾ 2 ಸಮೋಸಾಗೆ 4 ರಿಂಗೆಟ್ ಅಂತ. ಅಲ್ಲೇ ಫುಟ್ಪಾತ್ ಅಂತ ತೊಗೊಂಡಿದ್ರೆ 1 ರಿಂಗೆಟ್, 2 ರಿಂಗೆಟ್ಗಾಗಿದೆ. ಎನಿವೇಸ್, ನೋಡೋಣ ಇರಿ ಏನು ತಗೊಳ್ತೀವಿ ಅಂತ. ಈಗೊಂದು ಕ್ರಿಸ್ಪಿ ದೋಸೆ ಆಲಾಪ್ ಹೇಳಿದ್ದಾನೆ. ನಾನು ಏನು ಹೇಳಿದೆ, ಒಂದು ಆಮ್ಲೆಟ್, ವೆಜ್ ಆಮ್ಲೆಟ್ ಹೇಳಿದ್ದೀನಿ. ನೋಡೋಣ. ಮಾಕು ಡೈರೆಕ್ಟಾಗಿ ಸೀ ಫುಡ್ಡು, ಮಟನ್ನು, ಫಿಶ್ಶು, ಆಮೇಲೆ ಏನೋ ಚಿಕನ್ನು ಟ್ರೈ ಮಾಡೋಕ್ಕಾಗಲಿಲ್ಲ. ಆಮ್ಲೆಟ್ ಆದರೂ ಟ್ರೈ ಮಾಡೋಣ ಅಂತ ವೆಜ್ ಆಮ್ಲೆಟ್ ಹೇಳಿದ್ದೀನಿ. ನೋಡೋಣ, ಓಕೆನಾ? ಮಾಕ್ ಇಲ್ಲಿ ಟೋಸ್ಟ್ಗಳು ಇದೆ. ಆ್ಯಕ್ಚುಲಿ ದೋಸೆ ಎಲ್ಲ ಕಡಿಮೆ ಇದೆ ರೀ. ನಾನು ಉಲ್ಟಾ ತಿರುಗಿಸೇ ಇರಲಿಲ್ಲ. ಮೆನು ಉಲ್ಟಾ ತಿರುಗಿಸಿದ್ಮೇಲೆ ನೋಡ್ತಾ ಇದ್ದೀನಿ. ದೋಸೆ ಎಲ್ಲ 3 ರಿಂಗೆಟ್ಗಿದೆ. 3ರಿಂದ ಶುರುವಾಗಿ 9 ರಿಂಗೆಟ್ ತನಕ ಇದೆ. ಗೀ ಪುಡಿ ಉತ್ತಪ್ಪ ಮಾತ್ರ 9 ರಿಂಗೆಟ್. ಇನ್ನೆಲ್ಲ 3, 4, 5, 6, 7, 8 ಹಿಂಗಿದೆ, ವಿಚ್ ಇಸ್ ಗುಡ್. ಇಡ್ಲಿನೂ ಅಷ್ಟೇ, ಇಡ್ಲಿ 3ರಿಂದ ಶುರುವಾಗುತ್ತೆ. ಸೊ ಈ ಥರ ಎಲ್ಲ ಪೇಜ್ 2ನಲ್ಲಿ ಸಾಕಷ್ಟು ಕಡಿಮೆಗೆ ಕಾಣಿಸ್ತು ನನ್ನ ಮೆನುನಲ್ಲಿ. ಸುಜ್ವಾನ್ ಇಡ್ಲಿ ಎಲ್ಲ ಇದೆ ಅಂತೇಳಿ, ರಾಗಿ ಇಡ್ಲಿ, ರವಾ ಅಡೈ, ಗುಡ್, ಏನೇನೋ ಇದೆ. ನೋಡೋಣ. ಕ್ರಿಸ್ಪಿ ದೋಸಾ ನೋಡಿ, ಇದು ಆಲಾಪ್ದು. 2 ಥರ ಚಟ್ನಿ ಕೊಟ್ಟಿದ್ದಾರೆ, ಒಂದು ಸಾಂಬಾರ್ ಕೊಟ್ಟಿದ್ದಾರೆ, ನುಗ್ಗೆಕಾಯಿ ಬದನೆಕಾಯಿ ಎಲ್ಲ ಹಾಕಿದ್ದಾರೆ ಸಾಂಬಾರ್ಗೆ. ಓಕೆ, ತಗೊಳ, ಟೇಸ್ಟ್ ಮಾಡೋ, ಹೇಗಿದೆ ನೋಡ, ಕೊಡಿ. ಅಷ್ಟು ಬಿಸಿ ಇಲ್ಲ. ದೋಸೆ ಬಿಸಿ ಬಿಸಿಯಾಗಿ ಮಾಡ್ಕೊಂಡು ನಾರ್ಮಲ್ ಆಗಿ ನಿಮಗೆ ಅನ್ಸುತ್ತೆ ಮನೇಲಿ ದೋಸೆ ಹೆಂಗಿರುತ್ತೋ ಹಂಗೆ ಇದೆ, ತುಂಬಾ ಚೆನ್ನಾಗಿದೆ. ದೋಸೆ ಕ್ರಿಸ್ಪಿ ಇದೆಯಾ? ಅದನ್ನೇ ಇವಾಗ ಮಾಡೋದು. ಸಾಂಬಾರ್ ಸೂಪರ್ ಆಗಿದೆ. ನನಗೆ ಬಂದಿದೆ ವೆಜ್ ಆಮ್ಲೆಟ್. ನೋಡೋದಕ್ಕೆ ಎಷ್ಟಿದೆ ಇದು ಗೊತ್ತಿಲ್ಲ, ಪುಟಾಣಿದು. ಮೇಲ್ಗಡೆ ಪೆಪ್ಪರ್ ಪೌಡರ್ ಚೆನ್ನಾಗಿ ಹಾಕಿ ಉದುರಿಸ್ಕೊಟ್ಟಿದ್ದಾರೆ. ಇದು ಅಡೆ ದೋಸೆ ಹಿಟ್ಟಲ್ಲಿ ಮಾಡ್ಬಿಟ್ಟಂಗಿದೆ ಇದು. ಆ್ಯಕ್ಚುಲಿ ಅಡೆ ದೋಸೆ ಹಿಟ್ಟು ಬರುತ್ತೆ, ಗೊತ್ತಾಗುತ್ತೆ. ನೋಡೋಣ ಇರಿ, ತಿನ್ಬಿಟ್ಟು ಹೇಳ್ತೀನಿ. ಓಕೆ, ತುಂಬ ಬ್ಲ್ಯಾಂಡ್ ಆಗಿದೆ.
ತುಂಬ ಬ್ಲ್ಯಾಂಡ್ ಆಗಿದೆ. ನಾನು ಸ್ವಲ್ಪ ಚಟ್ನಿ ಇಟ್ಟು ತಗೊಳ್ತೀನಿ. ದೋಸೆನ ತೊಗೋಬೋದಿತ್ತು ನಾನು ಅನಿಸ್ತು. ಏನೋ ಬಾಯಿ ಮಾಕ್ ಟ್ರೈ ಮಾಡೋಣ ಅಂತ ತೊಗೊಂಡೆ. ಸುಮ್ಮನೆ ಗೊತ್ತಿರೋ ತೊಗೊಳೋದೇ ವಾಸಿ. ನಂಗೆ ಇದೇನು ಅಡೆ ದೋಸೆ ಹಿಟ್ಟು ಫರ್ಮೆಂಟ್ ಆಗದೆ ಇರೋ ಅಡೆ ದೋಸೆ ಹಿಟ್ಟಲ್ಲಿ ಮಾಡ್ಕೊಟ್ಟಂಗಿದೆ. ಫರ್ಮೆಂಟ್ ಆದರೆ ಚೆನ್ನಾಗಿ ದಪ್ಪಾಗಿ ತೂತಾಗ್ಬಿಡುತ್ತಲ್ಲ. ಇದು ನೋಡಿ ತಕ್ಷಣ ರುಬ್ಬಿಟ್ಟು ಮಾಡ್ತೀವಲ್ಲ ಹಂಗಿದೆ ಇದು, ಫರ್ಮೆಂಟ್ ಆಗದೆ ಇರೋದು. ಸೊ ನಾನು ಸ್ವಲ್ಪ ಸಾಂಬಾರು ತೊಗೊಳ್ತಾ ಇದ್ದೀನಿ ಇವಾಗ. ಸಾಂಬಾರು ಸಪದ ಕಾಣಿಸ್ತಾ ಇದೆ. ಸಾಂಬಾರು ಚೆನ್ನಾಗಿದೆ. ದೋಸೆ ಟ್ರೈ ಮಾಡ್ತೀನಿ. ಚಟ್ನಿ ಸಾಂಬಾರು. ಯಾರು ಇವರು ಬದನೆಕಾಯಿ ತಿನ್ನಲ್ಲ ಇವರಿಬ್ರು. ಸೊ ನಾನೇ ಸಾಂಬಾರಲ್ಲಿ ಬದನೆಕಾಯಿ ತೊಗೊಳ್ತಾ ಇದ್ದೀನಿ. ಸಾಂಬಾರು ಚೆನ್ನಾಗಿ, ಚಟ್ನಿ ಚೆನ್ನಾಗಿದೆ. ಸಾಂಬಾರು ಚೆನ್ನಾಗಿದೆ. ಪಕ್ಕಾ ತಮಿಳ್ನಾಡು ಸ್ಟೈಲ್ ಸಾಂಬಾರು ಚೆನ್ನಾಗಿದೆ. ಇದು ಓಕೆ ಆಮ್ಲೆಟ್. ಇದೇನೋ ಕೆಂಪುದೇನೋ ಕೊಟ್ಟಿದ್ದಾರಲ್ಲ, ಟ್ರೈ ಮಾಡೋಣ. ಈರುಳ್ಳಿ ಚಟ್ನಿ ಇದು ಚೆನ್ನಾಗಿ ಪಲಾವ ನೈಸ್. ನೀವಿಲ್ಲಿ ಕಣ್ಣು ಕಾಣೋದನ್ನ ನೋಡ್ತಾ ಇರೋದ್ರ ಜೊತೆಗೆ ನನ್ನ ಮಾತನ್ನು ಕೇಳಿಸ್ಕೊಳ್ತಾ ಇದ್ದೀರಾ ಅಂತ ಗೊತ್ತು ನನಗೆ. ಸೊ ಪ್ಲೀಸ್ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಆಯಿತಾ. ನೋಡಿ ಎಂಥ ಟೈಮಲ್ಲಿ ರಿಮೈಂಡರ್ ಕೊಡ್ತಾ ಇದ್ದೀನಿ. ಸೂಪರ್ ಅಲ್ವಾ? ಇದು ಮಾಕ್ ಚಿಕನ್ ಕೊತ್ತು ಪರೋಟ ಹೆಂಗೆ ಮಾಕ್ ಟ್ರೈ ಮಾಡೋಣ. ಸೋಯಾಲ್ ಮಾಡಿರೋದಂತ ಇದು. ಲೆಟ್ಸ್ ಟ್ರೈ. ಬರೀ ಇದು ಫಸ್ಟ್ ಟ್ರೈ ಮಾಡಿ ನೋಡ್ತೀನಿ. ಓಕೆ, ನಾರ್ಮಲ್ ಆಗಿದೆ. ಥ್ಯಾಂಕ್ ಯು. ಕೊತ್ತು ಪರಾಟ ಚೆನ್ನಾಗಿದೆ. ಟೇಸ್ಟ್ ಚೆನ್ನಾಗಿದೆ. ಮಸಾಲೆ ಆಗಿದೆ, ಚೆನ್ನಾಗಿದೆ. ಇದ್ರ ಜೊತೆಗೆ ಒಂದು ಚೆನ್ನ ಮಸಾಲೆ ಏನೋ ಕೊಟ್ಟಿದ್ದಾರೆ, ಕುರ್ಮಾ. ಇದೇನೋ ಗೊತ್ತಿಲ್ಲ. ಅದೇ ಅಲ್ಲ ಇದೇನೋ ನೋಡ ಇರಿ, ಚೆನ್ನ ಮಸಾಲ ಹೆಂಗಿದೆ ಅಂತ. ಅದು ಮಸಾಲೆ ಬಗ್ಗೆ ಇದೆ ಫುಲ್ಲು. ಏನೋ ಹಾಕಿದಾರೆ ಕಣ. ಇದು ಎಲೆಕೋಸು, ಗೋಬಿ ಅಲ್ಲ, ಎಲೆಕೋಸು ಕ್ಯಾರೆಟು ಎಲ್ಲ ಹಾಕಿ ಚೆನ್ನಾಗಿ ಕಡ ಕಟ್ ಮಾಡ್ಬಿಟ್ಟು ಕೊತ್ತು ಪರಾಟ ಮಾಡಿ ಕೊಟ್ಟಿದ್ದಾರೆ. ಚೆನ್ನಾಗಿದೆ, ನೈಸ್ ಇಟ್ ಇಸ್. ನನಗೆ ಚೂರು ನಿಂಬೆ ಹಣ್ಣು ಬೇಕಿತ್ತು ಮೇಲೆ, ಸಕಲಾಗಿದ್ರು. ಆ್ಯಕ್ಚುಲಿ ಇದಕ್ಕೇನು ಕಾಂಬಿನೇಷನ್ ಬೇಕಾಗಿಲ್ಲ, ಹಾಗೆ ಚೆನ್ನಾಗಿ. ನಾನೇನೋ ಇಲ್ಲಿ ಮಾಕ್ ಡಿಶಸ್ಸು ಆಮ್ಲೆಟ್ಟು ಮತ್ತು ಕೊತ್ತು ಪರಾಟ ಟ್ರೈ ಮಾಡಿದೆ. ಬಟ್ ನೀವಿಲ್ಲಿ ನೋಡೋಕ್ಕೂ ನಾನ್ ವೆಜ್ ಥರ ಕಾಣಿಸಿ ತಿನ್ನೋಕ್ಕೂ ನಾನ್ ವೆಜ್ ಥರ ಅಂದರೆ ಆಫ್ಕೋರ್ಸ್ ಕ್ಲೋಸ್ ಮಾಕ್ ಆ ಥರ ಅನ್ನಿಸ್ಬೇಕು ಅಂತ ಹೇಳಿದ್ರೆ ನೀವು ಚಿಕನ್ ಲಾಲಿಪಾಪು, ಮಟನ್ 65 ಈ ಥರದ್ದೆಲ್ಲ ಟ್ರೈ ಮಾಡಬಹುದು ಅಂತ ಅನಿಸುತ್ತೆ. ಬಿಲ್ ಕಟ್ತಾ ಇರೋದು ನೋಡಿದ್ರೆ ನಿಮ್ಗೆ ಅರ್ಥ ಆಗಿರುತ್ತೆ ಇನ್ನೇನು ಸೈನ್ ಆಫ್ ಹೇಳೋ ಟೈಮ್ ಬಂತು ಅಂತ. ಅಂಕಲ್ ಹತ್ರ ಕಾಫಿ ಕೇಳೋಣ ಅನ್ಕೊಂಡೆ, ಆಮೇಲೆ ಬೇಡ ಅಂತ ಡಿಸೈಡ್ ಮಾಡಿದೆ. ರೆಸ್ಟೋರೆಂಟ್ ಚಾಟ್ ಮಸಾಲ ಅಲ್ಲಿ ಟೋಟಲ್ ನಮ್ದು ಬಿಲ್ ಬಂದು 12 ರಿಂಗೆಟ್ 70 ಪೈಸಾ ಆಯ್ತು. 70 ಟ್ಯಾಕ್ಸ್ ಅನ್ಸುತ್ತೆ. ಹೌದು, 70 ಪೈಸಾ ಟ್ಯಾಕ್ಸ್ ಆಯ್ತು. ಸೊ ಚೆನ್ನಾಗಿತ್ತು ಆಕ್ಚುಲಿ. ಬಟ್ ಎಲ್ಲ ಕಂಪೇರ್ ಮಾಡಿದ್ರೆ ನನಗೆ ನಮ್ಮೂರಿನ ದೋಸೆನೇ ಇಷ್ಟ ಆಗಿದ್ದು. ದೋಸೆ, ಚಟ್ನಿ, ಸಾಂಬಾರ್ ಸಖತ್ತಾಗಿತ್ತು. ಅದು ಬಿಟ್ಟರೆ ನೆಕ್ಸ್ಟ್ ಕೊತ್ತು ಪರಾಟ, ಆಮೇಲೆ ಆಮ್ಲೆಟ್ ನಂಗೆ ಅಷ್ಟಕ್ಕಷ್ಟೇ. ಬಟ್ ಇದೆರಡು ತುಂಬಾ ಇಷ್ಟ ಆಯ್ತು. ಫಸ್ಟ್ ದೋಸೆನೆ ತುಂಬಾ ಇಷ್ಟ ಆಗಿದ್ದು ಅಂದ್ರೆ ದೋಸೆನೆ. ಓಕೆ, ಸೊ ಇಲ್ಲಿ ಇದುವರ ತನಕ ನಾವು ರೆಡಿ ಟು ಈಟು ಮತ್ತೆ ಲೋಕಲ್ ಫುಡ್ ಒಂದ್ ಸ್ವಲ್ಪ ಟ್ರೈ ಮಾಡಿದ್ವಿ. ನೀವು ನೋಡಿರ್ಬೇಕು, ಲ್ಯಾವೆಂಡರ್ ಬೇಕರಿನಲ್ಲಿ ಟ್ರೈ ಮಾಡಿದ್ದು. ಸೊ ಲಿಟಲ್ ಇಂಡಿಯಾಲಿ ಇವತ್ತೆಲ್ಲ ಟ್ರೈ ಮಾಡ್ತಾ ಇದೀವಿ. ನೋಡೋಣ ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವಿ ಅಂತ ಈ ನಮ್ಮ ಲಿಟಲ್ ಇಂಡಿಯಾನಲ್ಲಿ. ಅಂಡ್ ಆಲ್ಸೋ ನಾನು ನಿಮ್ಗೆ ಹೇಳಿದ್ದೆ ಮಲೇಷ್ಯಾಗೆ ಬರಕ್ ವೀಸಾ ಇಲ್ಲ ಅಂತ. MDAC ಇದು ವಿಡಿಯೋ ಮಾಡಿದೀನಿ, ಚೆಕ್ ಮಾಡೋದನ್ನ ಮರಿಬೇಡಿ. ಓಕೆ, ನಾನೇನಕ್ಕೆ ಜ್ಞಾಪಿಸ್ತಾ ಇರ್ತೀನಿ ಅಂದ್ರೆ ಪದೇ ಎಲ್ಲೋ ಮರ್ತೋಗ್ತೀರಾ ಅನ್ನೋದು ಕಾರಣಕ್ಕೋಸ್ಕರ ಒಂದೊಂದು ಹೇಳ್ತಾ ಇರ್ತೀನಿ. ಮಲೇಷ್ಯಾದು ಕಂಪ್ಲೀಟ್ ಡೀಟೇಲ್ಸು ನನ್ನ ವಿಡಿಯೋಗಳಲ್ಲಿ ಸಿಗ್ತಾ ಇರತ್ತೆ. ಓಕೆ, ಬನ್ನಿ.